ನಮಸ್ತೆ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಪತ್ತಾರ್. ಬಿಜಾಪುರಿನ ಗೋಲಗುಮಟ ಹಾಗೂ ಶಿವಗೇರಿ ನೋಡಿದ ನಂತರ ನಾವು ಇವಾಗ ಆಗಮಿಸಿದ್ದು ಬಿಜಾಪುರಿನ ಇನ್ನೊಂದು ಪ್ರಸಿದ್ಧ ಹಾಗೂ ಪ್ರೇಕ್ಷಣೀಯ ಸ್ಥಳ, ಅದುವೇ ಇಬ್ರಾಹಿಂ ರೌಜಾ. ಈ ಒಂದು ವಿಡಿಯೋನಲ್ಲಿ ಈ ಇಬ್ರಾಹಿಂ ರೌಜಾ ಏನು, ಯಾರು ಕಟ್ಟಿಸಿದ್ರು, ಯಾಕೆ ಕಟ್ಟಿಸಿದ್ರು ಎಂಬ ಕುರಿತಾಗಿ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಬ್ರಾಹಿಂ ರೌಜಾ. ರೌಜಾ ಅಂದರೆ ಕನ್ನಡದಲ್ಲಿ ಸಮಾಧಿ ಅಂತ ಅರ್ಥ. ಇಲ್ಲಿ ನಾವು ಎರಡನೇ ಇಬ್ರಾಹಿಂ ಆದಿಲ್ ಶಾರವರ ಸಮಾಧಿಯನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಅವರ ಕುಟುಂಬದ ಸದಸ್ಯರ ಸಮಾಧಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇಲ್ಲಿ ನೀವು ನೋಡ್ತಾ ಇರೋದು ಎರಡನೇ ಇಬ್ರಾಹಿಂ ಆದಿಲ್ ಶಾರವರ ಸಮಾಧಿ. ಅದರ ಜೊತೆಗೆ ಅವರ ಹೆಂಡತಿಯ ಹಾಗೂ ತಾಯಿಯ ಹಾಗೂ ಇಬ್ಬರ ಮಕ್ಕಳ ಸಮಾಧಿಯನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಆದಿಲ್ ಶಾಹಿ ಮನೆತನದ ಒಂದು ವಿಶೇಷತೆ ಅಂದರೆ ಈ ರಾಜರುಗಳು ತಾವು ಬದುಕಿರುವಾಗಲೇ ತಮ್ಮ ಸಮಾಧಿಯನ್ನು ತಾವೇ ಕಟ್ಟಿಸಿಕೊಳ್ಳುತ್ತಿದ್ದರು. ಏಕೆಂದರೆ ಈ ಒಂದು ಸಮಾಧಿಯು ತಾವು ಸತ್ತು ಹೋದ ನಂತರ ಸ್ಮಾರಕವಾಗಿ ಉಳಿಯಲಿ ಎಂದು ಅವರ ಯೋಚನೆ ಆಗಿತ್ತು. ಮತ್ತೊಂದು ಗಮನಿಸಬೇಕಾದ ಅಂಶವೆಂದರೆ, ಒಬ್ಬ ರಾಜ ತಾನು ಕಟ್ಟಿಸ್ತಾ ಇರುವಂತಹ ತನ್ನ ಸಮಾಧಿ ತನ್ನ ಸಾವಿನ ನಂತರ ಅಪೂರ್ಣವಾಗಿ ಉಳಿದರೆ ಅದು ಮುಂದೆ ಬರುವಂತಹ ರಾಜರು ಅದನ್ನು ಪೂರ್ಣಗೊಳಿಸ್ತಾ ಇರಲಿಲ್ಲ. ಯಾಕಂದರೆ ಮುಂದೆ ಬರುವಂಥ ರಾಜರುಗಳು ತಮ್ಮ ಸಮಾಧಿಯನ್ನು ತಾವೇ ಕಟ್ಟಿಸ್ಕೊಳ್ಳಲು ಬ್ಯುಸಿಯಾಗಿರ್ತಿದ್ರು. ಸ್ಪೇನ್ ದೇಶದ ಪ್ರವಾಸಿಗರ ಜೊತೆ ಕಳೆದಂತಹ ಕೆಲವು ಸಮಯ.